ತುಳುನಾಡು ನುಡಿಗೆ ಜೈನ ವಿದ್ವಾಂಸರು, ಜೈನ ರಾಜರು, ರಾಜಮನೆತನಗಳು, ಜೀನಲಾಯಿಗಳು ಚಾರಿತ್ರಿಕವಾದ ಕೊಡುಗೆಗಳನ್ನು ನೀಡಿವೆ. ಶಾಂತಿ ಸಾಮರಸ್ಯ ಹಾಗೂ ಸಾಮಾಜಿಕ ಸಮನ್ವಯತೆಗೂ ಜೈನರ ಕೊಡುಗೆ ಅನನ್ಯವಾದದ್ದು ಎಂದು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಮೂಡಬಿದ್ರೆ ಶ್ರೀ ಜೈನ ಮಠದಲ್ಲಿ ನಾಥನೂಪುರ ಯಕ್ಷೋತ್ಥಾನ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ತುಳುನಾಡು ನುಡಿಗೆ ಜೈನರ ಕೊಡುಗೆ ಎಂಬ ವಿಷಯದ ಬಗ್ಗೆ ಎಂಕೆ ರವೀಂದ್ರನಾಥ್ ದತ್ತಿನಿಧಿ ಉಪನ್ಯಾಸದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ರವೀಂದ್ರನಾಥನ ಬಗ್ಗೆ ರಡ್ಡು ಪಾತ್ರ ಪಂದ್ರ ಇಚ್ಚು ಸಭೆ ಆರು ಖ್ಯಾತ ಜೈನ ಶಾಸ್ತ್ರಿ ఆయన ಜಿನ್ನ ಸುಬ್ಬಯ್ಯ ಶಾಸ್ತ್ರಿ ರಾಷ್ಟ್ರ ವಿದ್ವಾನ್ ಸುಬ್ಬಯ್ಯ ಶಾಸ್ತ್ರಿಲೇನ ಮಗೆ ಕಾಲದ ವಕೀಲರಿತ್ತಿನ MK ವಿಜಯಕುಮಾರನ ಪಳೆ ಆರು ಬೆಂಗಳೂರುಡೆ ಇತ್ತದು ಬೆಂಗಳೂರು ಲಾ ಕಲ್ತದು ಆರು ಲಾ ಕಲ್ಪನಂಚಿನ ಸಂದರ್ಭಡು ಇಂಡಿತ ಎಂಗ್ಲ ಸ್ಪೀಕರ್ UT ಖಾದರ್ನ ಅಮ್ಮೇರು UT ಫರೀದರ್ ಇಲ್ಲ ಆರ್ಲ ವಕಾಲತ್ ಬೆಂಗಳೂರದ ಲಾ ಕಾಲೇಜಿನ ವಕಾಲತ್ ಒಟ್ಟಿಗೆ ಕಲ್ತನಕ್ಲಿ ಆಂಡ MK ರವೀಂದ್ರನಾಥರು ವಕಾಲತ್ ಮಲ್ಪನ ಬುರ್ದು ಮೇಸ್ಟ್ ಕೆಲಸ ಮಲ್ತೇರು ಅವರಿಗೆ ತುಳುತ್ತಮಕ್ಕೆ ಭಾರಿ ಅಭಿಮಾನ ಅವ್ರ ಡ್ರೆಸ್ ಎಲ್ಲ ಅಂತೇನೆ ಅವರಿಗೆ ಏತೆಲ್ಲ ಟಿಪ್ ಟಾಪ್ ಡ್ರೆಸ್ ಇರ್ತದಲ್ಲಿ ಅಂಡ್ ಅವ್ರನ್ನೊಂದು ವಿಚಿತ್ರವಾಯಿನ ಬದುಕು ಅಂಗಿ ಪಾಡಿರು ಐತೆ ಮಿತ್ತು ಕೋಟು ಪಾಡಿರು ಅಂಚ ಆ ನಮನೆ ಸೈಕಲ್ ಹಿಡಿದು ಪೋಯರು ಫೋಟೋ ದತ್ತೊಂದು ತಿರುಗೊಂದು ಆ ನಮನೆ ಪೂಜ್ಯ ವೀರೇಂದ್ರ ಹೆಗ್ಡೆನಿಗೆ ಭಾರಿ ಪ್ರೀತಿದ ವ್ಯಕ್ತಿ. ಹೆಗ್ಡೆ ಏಪವ್ರು ಕೂಡ ಪಂಡ್ರ ಉಂಡು ಎಂಕಲ್ದ ಆ ರವೀಂದ್ರನಾಥ್ ನೋಟು ಪೋದು ಏನೆಲ್ಲ ಫೋಟೋಗ್ರಾಫಿದ ಮರಳು ಎಂಕಿ ತಾಗಾಯಿನಾರ ಆರು. ಮೂಡಬಿದ್ರೆ ಶ್ರೀ ಜೈನ ಮಠದ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಪಂಡಿತಾರ್ಯ ವರ್ಯ ಮಹಾಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಅನೇಕ ಮಂದಿ ಜೈನ ಕವಿಗಳು ತುಳುವಿಗೆ ವಿಶಿಷ್ಟವಾದ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಸ್ವಾಮೀಜಿಯವರು ಬಣ್ಣಿಸಿದರು. ಜೈನ ನುಡಿಗೆ ನಮ್ಮ ತುಳು ನುಡಿಗೆ ಜೈನ ಕೊಡುಗೆ ಇದು ಮಾತ್ರ ವಿಚಾರ ನಮ್ಮ ಗಮನಿಸಂದ ಯಾವ ದೇವರ ಬೇರೆ ರೂಢಿ ಭಾಷೆಗೆ ನಮ್ಮ ಕೊಡುಗೆ ದಾನೆ ವಿಷಯಗಳು ಪಾತ್ರ ನಾಂಡ ನಮ್ಮ ತುಳು ಭಾಷೆಗೆ ಏತು ಕೊರ್ಲುಂಡು ಏತು ತಿರ್ಲುಂಡು ಪನ್ನೈನು ರತ್ನಾಕರವನ್ನಿ ಪಂಪೇರು ಅಯ್ಯಯ್ಯ ಎಂಚ ಪೊರ್ಲ ಎಂದು ಮೈಯುಂಟಿ ಕೇಳಬೇಕನ್ನ ಏತು ಪೊರ್ಲು ನಮ್ಮ ತುಳು ಭಾಷೆ ಜೈನರು ನಿಮಿತ್ತ ಮಾತ್ರ ನಮ್ಮ ಮಾತ್ರ ಈ ತುಳುನಾಡದ ಭಾಷೆಗಳೇನು ಒಟ್ಟು ಸೇರೋದು ನೆತ್ತ ತಿರ್ಲು ನೆತ್ತ ಪೊರ್ಲು ನೆನ್ನು ಸಿಂಗರಿಸವಾಗ ಮತ್ತು ನೆರೆದ ಸುತ್ತಮುತ್ತದ ಜಾತಿ ಧರ್ಮಗಳ ವಿಶ್ವಾಸವು ಜೊತೆನಂಚಿನ ಒಂದು ವಿಚಾರವು ಏರಿನ ಮನಸ್ಸು ಮಲ್ಲಾದಿ ಕೂಡ ಅಲ್ಲಿ ನಾಯಕತ್ವವನ್ನು ಈ ತುಳುನಾಡು ಕೊಡ್ತು ಅಂಚಾದು ಒಂದು ಅರಮನೆಗೂ ಬೂದುಲಿಕ್ಕೂ ಬುದ್ಧುಲಿಕ್ಕೂ ಒಂದಕ್ಕೆ ಏರಿಗೆ ಅಧಿಕಾರ ಬರ್ತಿದ್ದಲ್ಲ ಐದು ತುಳುನಾಡದ ಮಾತಾ ಜಾತಿ ಮತದ ಕಟ್ಟುಕಟ್ಟಲಿನ ಶಕ್ತಿ ಹಿಂಜಾದು ಕೊಡ್ತೀರಂತ ನಾವು ನಮಗೆ ಈ ತುಳುನಾಡು ಒಂದು ಭಾರತವು ಮಾದರಿಯಾದ ಉಜಿರೆ ಎಸ್ಡಿಎಂ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸನ್ಮತಿ ಕುಮಾರ್ ಅವರು ತುಳುನಾಡು ನುಡಿಗೆ ಜೈನರ ಕೊಡುಗೆ ಬಗ್ಗೆ ವಿಶೇಷ ಉಪನ್ಯಾಸವನ್ನ ನೀಡಿದರು. ಮಹಾತ್ಮ ಗಾಂಧೀಜಿಯವರು ಅನುಷ್ಠಾನ ಮಾಡಿದ ಶಾಂತಿ, ಉಪವಾಸದ ವಿಚಾರಗಳು ಜೈನ ತೀರ್ಥಂಕರರು ಬೋಧಿಸಿದ ತತ್ವಗಳಾಗಿದ್ದವು. ತುಳುನಾಡಿನ ಸಾಹಿತ್ಯ, ಸಾಂಸ್ಕೃತಿಕ ಸಮೃದ್ಧಿಯಲ್ಲಿ ಜೈನರ ಕೊಡುಗೆ ಅನನ್ಯವಾದುದು ಎಂದು ಡಾಕ್ಟರ್ ಸನ್ಮತಿ ಕುಮಾರ್ ಅವರು ಹೇಳಿದರು. ಅನೇಕ ಶಾಸನಗಳು ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಪ್ರಕಟ ಆಗಿದೆ. ಪ್ರಕಟ ರೆಫರೆನ್ಸ್ ಪ್ರಕಾರ ಗೌರಿ ದೇವಸ್ಥಾನ ನಮ್ಮ ನ್ಯೂ ಪರಿವಾರ ಬೆಳವಣಿಗೆ ಮಾತ್ರ ಗೊತ್ತಿದ್ದು ಐದಪ್ಪ ಗೌರಿ ದೇವಸ್ಥಾನ ಒಂದು ಶಾಸನ ಶ್ರೀ ಪಾರ್ಶ್ವನಾಥ ದೇವರ ಬಗ್ಗೆ ರೆಫರೆನ್ಸ್ ಬರ್ತದೆ ಅಂಡ ಈ ಊರದ ಬಗ್ಗೆ ಪಾರ್ಶ್ವನಾಥ ದೇವರು ಗುರು ಬಸ್ ಹಿಡಿಪೋನೆ ಅಂಚೆ ಈ ಊರದ ಬಗ್ಗೆ ಒಂದು ರೆಫರೆನ್ಸ್ ಬರ್ಕೊಂಡು ಒಂದು ಶಾಸನ ಬರ್ಕೊಂಡು ಅವು ಬರ್ತದೆ ಅಂಡ ಅಳುಪೇರ್ನ ಕಾಲದಿಂಚ ಈ ತುಳುನಾಡು ಒಂದು ಜೈನ ಧರ್ಮ ಅಥವಾ ಜೈನರು ಮತ್ತು ನಮ್ಮಲ್ಲಿ ಇದ್ದಾರೆ ಅಂಚನೆ ಈ ಜೈನ ಧರ್ಮ ಅಂತ ಅವಳಿಗೆ ಹೋಗ್ತಾ ತುಳುನಾಡು ಬೇರೆ ಬೇರೆ ರಾಜವಂಶದ ಆಳ್ವಿಕೆ ಮಕ್ಕಳ ಸಂದರ್ಭ ಸುಮಾರು 16ನೇ ಶತಮಾನ ಆದ್ರೆ ಗೊತ್ತಿರ್ತಕ್ಕ ಮೂಡ್ಬಿದ್ರೆ ಆಳ್ವಿಕೆ ಮಾಡ್ತಾನೆ ಚೌಟ ರಸರಡು ಪ್ರಾರಂಭ ಮಾಡ್ತಾನೆ ಇದ್ನೇ ಬಿಟ್ಟ
ಅಂಚನೆ ಬೇತೆ ಬೇತೆ ಕಡೆ ಈ ನಮ್ಮ ಸರೌಂಡಿಂಗ್ಸ್ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಪಂಪ ಐದು ಆಳ್ವಿಕೆ ಮಂತಿನ ಪೂರ್ಣ ರಾಜಮಾನಿತಲ್ಲ ವೇಣುದ ಅಜಿಲೆ ರೆಪ್ಪು ಅದನ್ನ ವಿಟ್ಲದ ಡೊಂಬೆಯಗಡೆ ರೆಪ್ಪು ಸುರಾದ ದೊಳಹಾರ ರೆಪ್ಪು ಅದನ್ನ ನಮ್ಮ ಹೊಸಂಗಡಿದ ಬೆನ್ನಾನಿಲೆಗಳ ರೆಪ್ಪು ಅದನ್ನ ಕಾರ್ಕಳದ ಬೈಲವರಸ ರೆಪ್ಪು ಹೊಸಂಗಡಿದ ಹೊನ್ನೆಕಂಬಾಳಿ ರೆಪ್ಪು ಮುಲ್ಕಿದ ಸಾಮಂತೆರೆ ಮಂಗಾಡಿದ ಮಂಗೇರೆ ಬೈಲಂಗಡಿದ ಮೂಲೆರೆ ಅಂಚನೆ ಸುಮಾರು 14 ರಾಜವಂಶ 16 ರಾಜವಂಶದ ತುಳುನಾಡಿನ ಆಳ್ವಿಕೆ ಜೈನರಾಗಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಅವರು ವಹಿಸಿದ್ರು. ಕಾಲೇಜು ವಿದ್ಯಾರ್ಥಿಗಳ ಪರವಾಗಿ ಭುವನೇಂದ್ರ ಕಾಲೇಜಿನ ವಿದ್ಯಾರ್ಥಿ ಸುತೇಜ ಅವರು ತುಳುನಾಡು ನುಡಿಗೆ ಜೈನರ ಕೊಡುಗೆ ವಿಷಯದ ಬಗ್ಗೆ ಮಾತನಾಡಿದ್ರು. ನಮ್ಮ ಇಂಚಿನ ಅಕಾಡೆಮಿದೊಂಜಿ ಆಶಯದಾದ ಉಂಟು ಸಂಶೋಧನೆನ ತನ್ನ ಗ್ರಂಥ ಪ್ರಕಟಣೆ ಮನ್ಪೊನ ಆತನ ಇಂಚಿತನ ಹಿರಿಯಾಕಲಿನ ನೆನಪು ಮನ್ಪೊನ ಆತಂಡ ನಮ್ಮ ಚರಿತ್ರೆನೆ ಇತ್ತೆ ತುಳುನಾಡಿಗೆ ಜೈನರ ಕೊಡುಗೆ ದಾದ ಅಂದ್ ಕೆಂಡ ಜೈನರಿಗೆ ಒಂಜಿ 10 ಜನಕ್ಕೆ ಹಿರಿಯಾಕಲಿಕ್ಕೆ ಅತ್ತನ ಒಂತೆ ಸಾಹಿತ್ಯನಕ್ಲೆ ಬರಹಗಾರನಕ್ಲೆ ಗೊತ್ತು ಹೊಸ ತಲೆಮಾರದಕ್ಲೆ ಗೊತ್ತುಪ್ಪುಜಿ ಅಕಲೆಗೆ ತೆರಿಪಾದ ಕೊರೋಡತ್ತ ಇಂಕಲೆ ಯಾಪಲ್ಲ ಪನ್ಪುನೇವೆ ನಮ್ಮ ಊರದ ನಮ್ಮನ ಪಾಟಡ್ ಪಟ್ಯಡ್ ಪೂರ ನಮ್ಮ ದೇಶ ವಿದೇಶದ ಚರಿತ್ರೆಯನ್ನು ಇತಿಹಾಸನ ಮಾತ ಓದುವ ಅವೇ ನಮ್ಮ ನೆಲದ ಚರಿತ್ರೆಯನ್ನು ನಮ್ಮ ಹಬ್ಬಕ್ಕನ ನಮ್ಮ ಮಳಲಿದ ನಮ್ಮ ಜೈನ ಮಠದ ಚರಿತ್ರೆಯನ್ನು ನಮಕ್ ಬಾರಿ ಒಂತೆ ಓದರಿ ತಿಕ್ಕೋಣಿ ಅಪ್ಪಾಗ ಐನು ನಮ್ಮನೆ ತೆರಿಪಾವನ ಚಿತ್ತನೊಂಜಿ ಕೆಲಸ ಆವಡು ಅದನ್ನು ನಮ್ಮನೆ ಐನು 10 ಜನಕ್ಕೆ ಪಸರಿಸವನೊಂಜಿ ಅಭಿಯಾನ ಆವಡು. ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕಿ ವೀಣಾ ಬಿಆರ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ನೆಲ್ಲಿಕಾರು ಕ್ಷೇತ್ರದ ಮುಕ್ತೇಸರ ವಿಮಲ್ ಕುಮಾರ್ ಬೆಟ್ಕೇರಿ, ನಾದನೂಪುರ ಟ್ರಸ್ಟ್ ಅಧ್ಯಕ್ಷ ಗೋವಿಂದ ವಂಡಾರು, ಕಾರ್ಯದರ್ಶಿ ಶುಭಾಶಯ ಉಪಸ್ಥಿತರಿದ್ದರು. ಗುರುಪ್ರಸಾದ್ ಭಟ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಮಠದ ವ್ಯವಸ್ಥಾಪಕ ಸಂಜಯಂತ್ ಕುಮಾರ್ ಶೆಟ್ಟಿ ವಂದಿಸಿದ್ರು. ಸಭಾ ಕಾರ್ಯಕ್ರಮದ ಬಳಿಕ ಹಿರಿಯ ಕಲಾವಿದರ ಪಾಲ್ಗೊಳ್ಳುವಿಕೆಯಲ್ಲೇ ಮಹಾತ್ಮ ತುಳು ತಾಳಮದ್ದಳೆ ನಡೆಯಿತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮೂಡುಬಿದ್ರೆ.